ಕೈಲಾಶ್ ಡಿಜಿಟಲ್ ಮೊಬೈಲ್ ಸರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಬ್ರೇಕ್ಗಿಂತ ಮುಂಚೆ ಹೇಳಿದ್ದೆ ನಮ್ಮೊಂದಿಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇರ್ತಾರಂತೆ. ಆ ಅತಿಥಿಯನ್ನ ಈಗ ಸ್ವಾಗತಿಸೋಣ. ಧರ್ಮ, ಖ್ಯಾತ ನಟರು. ಧರ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮ, ನಿಮ್ಮ ಹೆಸರು ಕೇಳ್ತಿದ್ದಂತೆ ಮತ್ತೆ ನಿಮ್ಮ ಪರ್ಸನಲ್ ನೋಡ್ತಾ ಇದ್ದಂತಾನೆ ಅನ್ಸುತ್ತೆ ಯಾರೋ ಪೊಲೀಸ್ ಆಫೀಸರ್ ಬಂದು ಕೂತಿದ್ದಾರೆ ಅಂತ ಹೇಳಿ. ಅಂದ್ರೆ ನಿಮಗೆ ಈ ಚಿತ್ರರಂಗಕ್ಕೆ ನೀವು ಎಂಟ್ರಿ ಆಗುವಾಗಲೇ ನಿಮ್ಗೊಂಥರ ಇತ್ತ ಆ ಥರದ ಚಾಲೆಂಜಿಂಗ್ ರೋಲ್ಗಳನ್ನ ಮಾಡಬೇಕು ಅಥವಾ ನಿಮಗೆ ಪರ್ಸನಾಲಿಟಿಗೆ ಸೆಟ್ ಆಗುತ್ತೆ ಆ ಥರದ್ದು ರೋಲ್ಗಳು ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ಗಳು? ಇಲ್ಲ, ಖಂಡಿತ ನನಗೆ ಕರೆಕ್ಟಾಗಿ ಚಾನ್ಸ್ ಸಿಕ್ಕಿದ್ರೆ ಅದ್ರಲ್ಲಿ ಪ್ರೂವ್ ಮಾಡಿ ಸಕ್ಸಸ್ ಆಗ್ತೀನಿ ಅನ್ನೋ ನಂಬಿಕೆ ಅಂತೂ ನನಗೆ ಇದ್ದೇ ಇತ್ತು. ಸೊ ನಾನು ವಿಲನ್ ಆಗಿ ಎಂಟರ್ ಆಗಿರೋದ್ರಿಂದ ಅದ್ರಲ್ಲಿ ಸಕ್ಸಸ್ ಆಗೇ ಬರ್ತಾ ಇದ್ದೀನಿ. ನೆಕ್ಸ್ಟ್ ಹೀರೋ ಆಗಿ ಮಾಡ್ತಾ ಇದ್ದೀನಿ, ಅದು ಮಾಡ್ಬೇಕಷ್ಟೇ. ಓಕೆ, ವಂಡರ್ಫುಲ್ ಧರ್ಮ ಅವರೇ. ಸೊ ಅದು ನಮ್ಮ ಕಾರ್ಯಕ್ರಮ ಅಂತೂ ನೋಡ್ತಾ ಇದ್ದೀರಿ, ಲಕ್ಪತಿ ಅದೃಷ್ಟದ ಬಗ್ಗೆ ಇರುವಂಥದ್ದು. ನಿಮಗೆ ಈ ಚಿತ್ರರಂಗಕ್ಕೆ ಬರುವಾಗ ಅದೃಷ್ಟ ಎಷ್ಟು ಕೈಗೂಡಿಸ್ತು? ನಿಮಗೆ ಅದೃಷ್ಟದಿಂದಾಗಿ ಎಷ್ಟು ಸಮಯ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ? ಇಲ್ಲ, ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಸ್ವಂತ ಪ್ರಯತ್ನದಿಂದ ಇಲ್ಲಿವರೆಗೂ ಬಂದಿದೆ. ಇನ್ನ ಲಕ್ ಅನ್ನೋದು ಸ್ಟಾರ್ಟ್ ಆಗಿಲ್ಲ. ನಿಮ್ಮ ಲಕ್ಪತಿಯಿಂದ ಅಟ್ಲೀಸ್ಟ್ ಜನಕ್ಕೆ ಏನೇನೋ ಸಿಕ್ಕಿದೆ, ಅವ್ರಿಗೆ ಲಕ್ ಬಂದು ಪ್ರೈಸ್ಗಳು ಸಿಗ್ಲಿ. ಓಕೆ, ವಂಡರ್ಫುಲ್. ಧರ್ಮ, ಇವಾಗ ಯಾವ್ದು ಮಾಡ್ತಾ ಇದ್ರಿ ಚಿತ್ರಗಳು? ಈಗ ರೈಟ್ ನಾವು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಇದು ಸಂಗೊಳ್ಳಿ ರಾಯಣ್ಣ ಮತ್ತೆ ಸುದೀಪ್ದು ವರದ ನಾಯಕ ಅಂತ, ನಮ್ಮ ಅಗ್ನಿ ಶ್ರೀಧರ್ ಅವ್ರದ್ದು ಒಂದು ಎದೆಗಾರಿಕೆ ಅಂತ ಒಂದು ಮಾಡ್ತೇನೆ. ಈ ಮೂರು ನನಗೆ ತುಂಬಾ ಒಳ್ಳೆ ಎಕ್ಸ್ಪೆಕ್ಟೇಷನ್ ಅಂತ ಇರೋಂಥ ಕ್ಯಾರೆಕ್ಟರ್ಸ್. ಅದು ನಾನು ಮಾಡ್ತಿರೋ ಒಂದೊಂದರಲ್ಲೂ ತುಂಬಾ ಡಿಫ್ರೆಂಟ್ ಇದಿದೆ, ಶೇಡ್ಸ್ ಇದೆ. ಸೊ ಮೂವಿ ರಿಲೀಸ್ ಆದ್ಮೇಲೆ ನನಗೆ ತುಂಬಾ ಹೋಪ್ಸ್ ಇದೆ, ಅದರಿಂದ ಇನ್ನೂ ಒಳ್ಳೆ ರೋಲು ಸಿಗ್ಬೋದು, ಆರ್ ಹೀರೋಗೆ ಮೇನ್ ಇದಕ್ಕೂ ಚಾನ್ಸಸ್ ಸಿಗ್ಬೋದು ಅಂತ. ವಂಡರ್ಫುಲ್. ಅದರಲ್ಲೂ ಸಂಗೊಳ್ಳಿ ರಾಯಣ್ಣ ಪೌರಾಣಿಕ ಕಥೆಗಳಂತಹ ಚಿತ್ರ, ಅಂತ ಚಿತ್ರಗಳನ್ನ ಮಾಡ್ಲಿಕ್ಕೆ ಯೂಶ್ವಲಿ ಆರ್ಟಿಸ್ಟ್ಗಳು ಮುಗಿ ಬೀಳ್ತಾರೆ, ನನಗೆ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ? ಹೌದು, ನನಗೆ ಇನ್ನೊಂದು ಏನಂದ್ರೆ ಗಂಡುಗಲಿ ಕುಮಾರರಾಮ ಆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅದು ಸಿಕ್ಕಿದೆ ನನಗೆ ಒಂದು ಪುಣ್ಯ ಇದ್ದಂಗೆ. ನನಗೆ ಆಕ್ಚುಲಿ ಅಂದ್ರೆ ಭಾರ್ಗವ ಅಂತ ನಿರ್ದೇಶಕರು ನಮ್ಮಂತ ಕಮರ್ಷಿಯಲ್ ಆಕ್ಟರ್ಸ್ನ ಹಾಕೋಬೇಕು ಅಂದ್ರೆ ಅದೊಂದು ಇದು. ಶಿವಣ್ಣ ತುಂಬಾ ಎಕ್ಸ್ಪೆಕ್ಟೇಷನ್ ಪಿಕ್ಚರ್, ಪಟ್ಟಾಭಿರಾಮ್ ಅವರು ನಿರ್ಮಾಪಕರು. ಆ ಸಿನಿಮಾಲೇ ನಾನು ಪ್ರೂವ್ ಮಾಡ್ಕೊಂಡೆ ನಾನು ಈವನ್ ಪೌರಾಣಿಕಗೂ ಸೀಮಿತವಾಗಿರ್ತೀನಿ ಅಂತ. ಯಾಕಂದ್ರೆ ಹೋಮ್ ವರ್ಕ್ ಮಾಡೇ ಹೋಗ್ತಾ ಇದ್ದೀನಿ ನಾನು. ಯಾವ್ದು ಇವಾಗಲೂ ಅಷ್ಟೇ, ಯಾವುದೇ ಒಂದು ಸಿನಿಮಾ ಕ್ಯಾರೆಕ್ಟರ್ಸ್ ನಾನು ಹೋಮ್ ವರ್ಕ್ ಮಾಡ್ಕೊಂಡೇ ಹೋಗೋದು. ಅದರಲ್ಲಿ ರಾಜ್ಕುಮಾರ್ ಅವ್ರದ್ದು ಎಲ್ಲ ಸಿನಿಮಾನು ನೋಡಿ ಒಂದು 2 ದಿವಸದಲ್ಲಿ ನಾನು ಆಫರ್ ಬಂದಾಗಲೇ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟೆ. ಒಂದು ಹಾರ್ಸ್ ರೈಡಿಂಗ್ ಕಲಿಬೇಕಾಯ್ತು, ಅದು ಅಲ್ಲಿ ಕಲಿತೆ, ಸ್ವಲ್ಪ ಕಲ್ತಿದ್ದೆ. ಅದ್ರ ನಂತರ ನನಗೆ ಸುಮಾರು ಪಿಕ್ಚರ್ ಸಿಕ್ತು. ಈಗ ರಾಘವೇಂದ್ರ ಮಹಿಮೆ ಅಂತ ಒಂದು ಮಾಡ್ತಾ ಇದ್ದೀನಿ. ಸಂಗೊಳ್ಳಿ ರಾಯನಲ್ಲಿ ನಾಗಣ್ಣ ಅವರು ಮತ್ತು ಕೇಶವಾದಿತ್ಯ ಡೈಲಾಗ್ ರೈಟರ್ ಇವರಿಬ್ಬರು ಭಾಳ ಸಪೋರ್ಟ್ ಮಾಡಿ ಆ ಸಿನಿಮಾಗೆ ಅವರು ತುಂಬ ಒಳ್ಳೆ ಒಬ್ಬ ಕಿಂಗ್. ನಾನು ಅದರಲ್ಲಿ ಗಂಗಾಧರ ಅನ್ನೋ ಒಂದು ರಾಜನ್ ಪಾತ್ರ ಮಾಡ್ತಾ ಇದ್ದೀನಿ. ರಾಜನ್ ಗೆಟಪ್ ಅಂತೂ ನಿಮ್ಗೆ ಪಕ್ಕಾ ಸೂಟ್ ಆಗ್ತೀರಿ, ಹಾಗಾಗಿ ಈಸಿ ಅಂತ ಅನ್ಸುತ್ತಾ ನಿಮ್ಗೆ? ಪರ್ಸನಾಲಿಟಿ ಎಷ್ಟು ಮಟ್ಟಿಗೆ ಅಂದ್ರೆ ಮಹತ್ವ ಕೊಡುತ್ತೆ ಅಂತ ಅಂತೀರಿ? ಇಲ್ಲ, ಖಂಡಿತ ಈ ಒಂದು ಪೌರಾಣಿಕ ಐತಿಹಾಸಿಕ ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದು ಪರ್ಸನಾಲಿಟಿ ಅತಿ ಮುಖ್ಯವಾಗಿರುತ್ತೆ, ಜೊತೆಗೆ ಉಚ್ಚಾರಣೆ ಎಲ್ಲ ಒಂದು ಸ್ಪಷ್ಟವಾಗಿರ್ಬೇಕು. ಎಲ್ಲ ಬುಕ್ಕಿಸ್ ತರ, ಅದು ಎಲ್ಲ ಬಿಡಿಸಿ ಬಿಡಿಸಿ ಡೈಲಾಗ್ ಹೇಳ್ಬೇಕು. ಅದು ಸ್ವಲ್ಪನಾರು ಒಬ್ಬ ಕನ್ನಡಿಗನಿಗೆ ಅದೊಂದು ಸೆನ್ಸ್ ಇದ್ರೆ ಖಂಡಿತವಾಗ್ಲೂ ಮಾಡಬಹುದು ಅಂತ ಒಂದು. ಅಲ್ಲ, ಯೂಶ್ವಲಿ ಈ ಚಿತ್ರಗಳೆಲ್ಲ ಹೇಗಿರುತ್ತೆ ಅಂದ್ರೆ ಕ್ಯಾಶುವಲ್, ಆದಷ್ಟು ಕ್ಯಾಶುವಲ್ ಟಾಕ್ ಇರುತ್ತೆ. ಅದರಿಂದ ಈ ಒಂದು ಆ ಹ್ಯಾಂಗ್ ಓವರ್ ನಿಂದ ಹೊರಬಂದು ಈ ಚಿತ್ರಗಳನ್ನ ಪಾತ್ರಗಳನ್ನ ಮಾಡುವಂಥದ್ದು ಎಷ್ಟು ಚಾಲೆಂಜಿಂಗ್ ಅಂತ ಹೇಳ್ತೀರಿ? ಇಲ್ಲ, ಖಂಡಿತ ಅಂತ ಸಿನಿಮಾಗಳು ಮಾಡಿದಾಗ ನನಗೆ ಈಗೀಗ ಹೇಳ್ತಿದ್ದೀನಲ್ಲ, ಈಗ ಗಂಡುಗಲಿ ಕುಮಾರರಾಮ ಮಾಡಿದಾಗ ನಾನು ಎಲ್ಲ ಥರ ಕ್ಯಾರೆಕ್ಟರ್ ಮಾಡ್ತೀನಿ ಅನ್ನೋದು ಒಂದು ಹೋಪ್ ಬಂತು. ಯಾವುದೇ ಡೈರೆಕ್ಟರ್ಸ್ಗಾಗಲಿ ನನಗೆ ತುಂಬ ವೆರೈಟಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದೀನಿ ಓಂ ಪ್ರಕಾಶ್ ಅವರು. ಓಂ ಪ್ರಕಾಶ್ ಅವರಿಂದಾನೇ ನನಗೇನಾದ್ರು ಇವತ್ತೊಂದು ಆಲ್ಮೋಸ್ಟ್ 150 ಮೂವೀಸ್ ಮಾಡಿದ್ದೀನಿ ಅಂದರೆ ಅವ್ರ ಕಾರಣ. ಈ ಪೌರಾಣಿಕ ಈ ಐತಿಹಾಸಿಕ ಇಂದ ನಮ್ಗೆ ಏನಾಗುತ್ತೆ, ಇನ್ನೂ ಯಾವುದೇ ಒಂದು ಪಾತ್ರ ಕೊಟ್ಟರು ನಾವು ರೆಡಿ ಅನ್ನೋದಕ್ಕೆ ಗೊತ್ತಾಗಿದೆ ಈಗ ಇಂಡಸ್ಟ್ರಿಗೆ. ಸೊ ನಮ್ಮನ್ನ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ಹೇಳಿದ್ನಲ್ಲ, ಈಗ ಎದೆಗಾರಿಕೆ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಆ್ಯಂಡ್ ವಾಟ್ ಎವರ್ ವರದ ನಾಯಕ, ತುಂಬಾ ಡಿಫ್ರೆಂಟ್ ಶೇಡ್ಸ್ ಇದೆ. ಅದನ್ನು ಕೊಡಬೇಕು ಅಂದರೆ ನಮ್ಮ ಮೇಲೆ ತುಂಬ ಗ್ಯಾರಂಟಿ ಇಟ್ಕೊಂಡೇ ಕೊಡಬೇಕು. ಕನ್ನಡ ಬಿಟ್ಟು ಬೇರೆ ಚಿತ್ರಗಳಲ್ಲೂ ಮಾಡ್ತಾ ಇದ್ದೀರಾ? ಖಂಡಿತವಲ್ಲ, ಈಗ ಈ ಇಯರೇ ನಾನು ಮಾಡ್ತಾ ಇರೋದು. ಆಲ್ರೆಡಿ ಮಾಡಿದ್ದೀನಿ ಈಗ ಒಂದು ತಮಿಳು ಮತ್ತು ತೆಲುಗು. ಇದಕ್ಕೆ ನಾನು ಹೇಳ್ಕೊಳ್ಳೇಬೇಕು. ಆ್ಯಕ್ಚುಲಿ ಗಣೇಶ್ ಅಂತ KPCC ಜನರಲ್ ಸೆಕ್ರೆಟರಿ ಅವರು ಭಾಳ ನನಗೆ ಹೆಲ್ಪ್ಫುಲ್, ತುಂಬ ಹೆಲ್ಪಿಂಗ್ ನೇಚರ್ ಅವ್ರಿಗೆ. ನಮಗೆ ಅಂತಲ್ಲ, ಯಾರೇ ಹೋದ್ರು ಮಾಡ್ತಾರೆ ಅವರು. ಅವ್ರಿಗೆ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ತುಂಬ ಚೆನ್ನಾಗಿದೆ. ಈಗ ಅವರು ನನಗೆ ಈ 2 ಲ್ಯಾಂಗ್ವೇಜಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಅದರಿಂದ ನನಗೆ ಇವಾಗ ತುಂಬ ಆಫರ್ಸ್ ಬರ್ತಿದೆ ಕನ್ನಡ, ತಮಿಳು, ತೆಲುಗಲ್ಲಿ. ಆಲ್ರೆಡಿ ಮಾಡಿದ್ದೀನಿ. ಲಕ್ಕಿಲಿ ನೋಡ್ಬೇಕು ಅಲ್ಲಿ ಯಾವ ತರ ನಿಲ್ತೀವಿ ಅನ್ನೋದು ನೋಡ್ಬೇಕು. ಲಕ್ ನಿಮ್ ಜೊತೆ ಯಾವಾಗಲೂ ಇರ್ಲಿ ಅಂತ ಇನ್ನಷ್ಟು ಮಾತಾಡೋಣ ನಿಮ್ ಜೊತೆ. ಅದಕ್ಕೂ ಮುನ್ನ ಕಳೆದ ಬಾರಿ ಸಾಕಷ್ಟು SMS ರೌಂಡ್ ನಲ್ಲಿ ಪ್ರಶ್ನೆಗಳನ್ನ ಕೇಳಿದ್ವಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ವೀಕ್ಷಕರೇ. SMS ರೌಂಡ್ ನಲ್ಲಿರುವಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ರೀತಿ ಇದೆ. ನಾವು ಕೇಳಿದಂತಹ ಮೊದಲನೇ ಪ್ರಶ್ನೆ, 100 ರೋಮನ್ ಅಂಕಿಯಲ್ಲಿ ಹೇಗೆ ಬರೀತಾರೆ? ಆಯ್ಕೆಗಳು AX, BM, C, D, Y. ಸರಿಯಾದಂತಹ ಉತ್ತರ
100ನ್ನ ರೋಮನ್ ಅಂಕಿಯಲ್ಲಿ ಹೇಗೆ ಬರೀತಾರೆ? ಬರೆಯುವಂಥದ್ದು ಸಿ ಅಂತಂದ್ರೆ 100. ಓಕೆ, ಎರಡನೇ ಪ್ರಶ್ನೆ ನಾವು SMS ರೌಂಡ್ ನಲ್ಲಿ ಕೇಳಿದ್ದು, ಅದಕ್ಕೆ ಉತ್ತರ ಏನಿತ್ತು ಅಂತ ನೋಡೋಣ. ಪ್ರಶ್ನೆ ನಾವು ಕೇಳಿದ್ದು ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಯಾವುದು? ಆಯ್ಕೆಗಳು ಹೀಗಿತ್ತು: ಎ ಮಂಗಳೂರು, ಬಿ ಶಿರಸಿ, ಸಿ ಕಾರವಾರ, ಡಿ ಕುಂದಾಪುರ. ಸರಿಯಾದಂತಹ ಉತ್ತರ ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಯಾವುದು? ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಕಾರವಾರ, ಸಿ ಸರಿಯಾದಂತಹ ಉತ್ತರ. ಹಾಗೆಯೇ ಮೂರನೇ ಪ್ರಶ್ನೆ ನಾವು ಕೇಳಿದಂತಹದ್ದು SMS ರೌಂಡ್ ನಲ್ಲಿ ಈ ರೀತಿ ಇದೆ: ಸುಂದರಕಾಂಡ ಯಾವ ಮಹಾಕಾವ್ಯದ ಒಂದು ಭಾಗ? ಆಯ್ಕೆಗಳು: ಎ ಮಹಾಭಾರತ, ಬಿ ರಾಮಾಯಣ, ಸಿ ವಡ್ಡಾರಾಧನೆ, ಡಿ ಕವಿರಾಜ ಮಾರ್ಗ. ಸರಿಯಾದಂತಹ ಉತ್ತರ ಸುಂದರಕಾಂಡ ಯಾವ ಮಹಾಕಾವ್ಯದ ಒಂದು ಭಾಗ? ರಾಮಾಯಣದ ಒಂದು ಭಾಗ ಸುಂದರಕಾಂಡ. ಹಾಗೆಯೇ ನಾಲ್ಕನೇ ಪ್ರಶ್ನೆ ನಾವು ಕೇಳಿದಂಥದ್ದು, ಅದಕ್ಕೆ ಉತ್ತರ ಏನು ಅಂತ ಬನ್ನಿ ನೋಡೋಣ. ನಾಲ್ಕನೇ ಪ್ರಶ್ನೆ ನಾವು ಕೇಳಿದ್ದು ಲೋಕಸಭೆಯ ಈಗಿನ ಸ್ಪೀಕರ್ ಯಾರು? ಆಯ್ಕೆಗಳು: ಎ ಮೀರಾ ಕುಮಾರ್, ಬಿ ಮೀರಾ ಕುಮಾರಿ, ಸಿ ಮೀರಾ ನಾಯರ್, ಡಿ ಸೋಮನಾಥ್ ಚಟರ್ಜಿ. ಸರಿಯಾದಂತಹ ಉತ್ತರ ಲೋಕಸಭೆಯ ಈಗಿನ ಸ್ಪೀಕರ್ ಮೀರಾ ಕುಮಾರ್. ಓಕೆ, ಹಾಗೇನೆ ಕಾರ್ಡ್ ರೌಂಡ್ ನಲ್ಲೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. 2 ಪ್ರಶ್ನೆಗಳು, ಅದರಲ್ಲಿ ಉತ್ತರವನ್ನ ಕೊಟ್ಟಂತವರಿಗೆ ಬಹುಮಾನವನ್ನ ಕೊಡ್ತಾರೆ ಧರ್ಮ ಅವರು. ಅದಕ್ಕೂ ಮುನ್ನ ಉತ್ತರ ಏನಿತ್ತು, ಉತ್ತರ ಸರಿಯಾಗಿರುವಂತದ್ದು ಏನು? ಬನ್ನಿ ಉತ್ತರವನ್ನ ನೋಡೋಣ. ಮೊದಲನೇ ಪ್ರಶ್ನೆ ನಾವು ಕಾರ್ಡ್ ರೌಂಡ್ಗಾಗಿ ಕೇಳಿದ್ದು ಅರುಣ ರಾಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು. ಆಯ್ಕೆಗಳು: ಭಕ್ತಿಗೀತೆಗಳು, ಬಿ ಭಾವಗೀತೆಗಳು, ಸಿ ಚಿತ್ರಗೀತೆಗಳು, ಡಿ ನಾಡಗೀತೆಗಳು. ಸರಿಯಾದಂತಹ ಉತ್ತರ ಅರುಣರಾಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹದ್ದು ಭಕ್ತಿಗೀತೆಗಳು. ಹಾಗೆಯೇ ಎರಡನೇ ಪ್ರಶ್ನೆ ನಾವು ಕಾರ್ಡ್ ರೌಂಡ್ಗಾಗಿ ಕೇಳಿದ್ದು, ಸರಿಯಾದಂತಹ ಉತ್ತರ ಏನು ಅಂತ ನೋಡೋಣ. ಕಟ್ಟೆಚ್ಚರ ಈ ಕಾರ್ಯಕ್ರಮದ ಟ್ಯಾಗ್ ಲೈನ್ ಏನು? ಆಯ್ಕೆಗಳು: ಎ ಕಾಲವೇ ಉತ್ತರಿಸುತ್ತೆ, ಬಿ ಕಾಲ ಸರಿಯಿಲ್ಲ ಎಚ್ಚರ, ಸಿ ಬಿ ಅಲರ್ಟ್, ಡಿ ಕೆಟ್ಟು ಹೋದ ಮೇಲೆ. ಕಟ್ಟೆಚ್ಚರ ಕಾರ್ಯಕ್ರಮದ ಟ್ಯಾಗ್ ಲೈನ್ ಇರುವಂತಹದ್ದು ಸರಿಯಾದಂತಹ ಉತ್ತರ ಬಿ ಕಾಲ ಸರಿಯಿಲ್ಲ ಎಚ್ಚರ. ಓಕೆ, ಸರಿ ಉತ್ತರಗಳನ್ನ ನೋಡಿದ್ವಿ. ಈಗ ಯಾರು ವಿನ್ನರ್ ಅಂತ ನೋಡೋಣ. ಕಾರ್ಡ್ಗಳು, ಅಲ್ಲಿ ಸಾಕಷ್ಟು ಕಾರ್ಡ್ಗಳು ಬಂದಿವೆ ಧರ್ಮ. ನೀವು ಅದರಲ್ಲಿ 2 ಅದೃಷ್ಟಶಾಲಿಗಳು ಯಾರನ್ನ ಅಂತ ಆಯ್ಕೆ ಮಾಡಿ ನಿಮ್ಮ ಅಮೃತ ಹಸ್ತದಿಂದ 2 ಕಾರ್ಡ್ಗಳು. ಬರ್ದೇ ಇರೋರು ಬೈಕೊಂಬೇಡಿ. ಓಕೆ, ಬಂದವರು ಸ್ವೀಟ್ ಕೊಡ್ಬೋದು. ಓಕೆ, ಮೊದಲನೇ ವಿಜೇತರು ಜನಾರ್ದನ ಎಸ್. ಓಕೆ, ಇಲ್ಲಿರೋದು ಓದ್ಬೇಕಲ್ಲ? ಹೌದು, ಜನಾರ್ದನ ಎಸ್. ಯಾವ ಊರಿನಿಂದ? ಸಾಮೆತಡ್ಕಮ್ಮನೆ, ಪುತ್ತೂರು. ಕಸಬಾ ಗ್ರಾಮ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, ಪುತ್ತೂರಿನ ಜನಾರ್ದನ್ ಮೊದಲನೇ ವಿಜೇತರು. ಕಂಗ್ರಾಚುಲೇಷನ್ಸ್ ಜನಾರ್ದನ್. ಓಕೆ, ಹಾಗೇನೆ ಈಗ ಎರಡನೇ ವಿಜೇತರು ಯಾರು? ಇಲ್ಲಿ ಇಡ್ಬೋದಲ್ಲ? ಓಕೆ ಓಕೆ, ಎರಡನೇ ವಿಜೇತರು ಯಾರು ಅಂತ ನೋಡೋಣ. ಎರಡನೇ ವಿಜೇತರು ಇರುವಂತದ್ದು ಮಾನ್ಯತಾ ಸ್ವಾಮಿ. ಮಾನ್ಯತಾ ಸ್ವಾಮಿ, ಓಕೆ, ಎಲ್ಲಿಂದ? ಮಾನ್ಯತಾ ಸ್ವಾಮಿ, MIG84 ರೋಡ್ ನಂಬರ್ 25, KHB ಕಾಲೋನಿ, ನ್ಯೂ KSRTC ಬಸ್ ಸ್ಟ್ಯಾಂಡ್, ಹಾಸನ್. ಹಾಸನ್, ಓ, ಹಾಸನದಿಂದ ವಿಜೇತರಾಗಿದ್ದಾರೆ ಸ್ವಾಮಿಯವರು. ಸ್ವಾಮಿಯವರೇ ಕಂಗ್ರಾಚುಲೇಷನ್ಸ್. ಓಕೆ, ಧರ್ಮ, ಆಗ್ಲೇ ನೀವು ಹೇಳ್ತಾ ಇದ್ರಿ ಅದೃಷ್ಟ ಅನ್ನೋದು ಅದು ಒಂದು ಭಾಗ ಅಷ್ಟೇ, ಆದ್ರೆ ನೀವು ಶ್ರಮದಿಂದ ಅಂತ. ಈ ಶ್ರಮದ ಜೊತೆ ಅದೃಷ್ಟ ಕೈಗೂಡ್ಬಿಟ್ರೆ ಕೆಲಸ ಸಕ್ಸಸ್ ಆಗೋದು ಗ್ಯಾರಂಟಿ ಅಂತೀರಿ. ಹೆವನ್ ಡೋರ್ ಓಪನ್ ಆಗುತ್ತೆ ಅಂತ ಅರ್ಥ. ವಂಡರ್ಫುಲ್ ವಂಡರ್ಫುಲ್. ಆಗಿ ಮುಂದಿನ ಆಲೋಚನೆಗಳು ಏನಿದೆ? ಯಾವ ರೀತಿ ಚಿತ್ರಗಳನ್ನ ಮಾಡಬೇಕು ಅನ್ನುವಂತ ಕನಸಿಟ್ಕೊಂಡಿದ್ದೀರಿ ನೀವು? ಇಲ್ಲ, ನನಗೆ ಲಕ್ಕಿಲಿ ನನಗೆ ಯಾವ್ಯಾವ ಪಾತ್ರ ಯಾವ್ಯಾವ ಥರ ಸಿಗಬೇಕು ಅನ್ನೋದೆಲ್ಲ ಸಿಕ್ಕಿದೆ. ಆ್ಯಸ್ ಅ ಹೀರೋ ಆಗಿ ನಾನು ಪ್ರೂವ್ ಮಾಡೋದಕ್ಕೋಸ್ಕರ ಈ ಇಯರಲ್ಲಿ 1-2 ಪಿಕ್ಚರು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಅದು ಬಿಫೋರ್ ಒಂದು ರಿಲೀಸ್ ಆಗೋ ಮುಂಚೆನೇ ಇನ್ನೊಂದು ಆಲ್ರೆಡಿ ಆಫರ್ ಬಂದಿದೆ. ಅದು ಈಗ ಮಾರ್ಚ್ 14ಕ್ಕೆ ಸೆಟ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನೋಡಬೇಕು. ಅದ್ರ ಮೇಲೆ ಸಕ್ಸಸ್ ಆಗಲಿ ಬಿಡಲಿ, ಸಕ್ಸಸ್ ಆಗಲಿಲ್ಲ ಅಂದರೆ ಇದಂತೂ ಲೈಫ್ ಇದೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದ್ರೂ ಮಾಡ್ತಿರ್ತೀನಿ, ಒಳ್ಳೆ ರೋಲ್ ಸಿಕ್ಕಿದೆ. ಲಕ್ಕಿಲಿ ಅದ್ರಲ್ಲಿ ಸಕ್ಸಸ್ ಆದರೆ ಜನರ ಮುಂದೆ ಹೀರೋ ಆಗೇ ಬರ್ತಿರ್ತೀನಿ ಅಷ್ಟೇ. ವಂಡರ್ಫುಲ್ ಧರ್ಮ, ನೀವು ಬೇಗ ಹೀರೋ ಆಗಿ ಎಲ್ಲರ ಮುಂದೆ ಬರಲಿ ಅಂತ ನಾವು ಆಶಿಸ್ತೀವಿ. ಓಕೆ, ಹಾಗಿದ್ರೆ ಕಳೆದ ವಾರದಲ್ಲಿ SMS ಹಾಗೂ ಫೋನ್ ರೌಂಡ್ ನಲ್ಲಿ ವಿಜೇತರಾದಂತಹ ಪಟ್ಟಿ ಈ ರೀತಿ ಇದೆ. ಮೊದಲಿಗೆ ಫೋನ್ ರೌಂಡ್ ನಲ್ಲಿ ವಿಜೇತರಾದಂತವರು ಸೌಮ್ಯ ಮೈಸೂರು, ಸಂದೀಪ್ ಹಾಸನ, ರೂಪಾ ಬೆಂಗಳೂರು, ವಾಣಿಶ್ರೀ ಕೊಪ್ಪಳ. ಹಾಗೇನೆ SMS ರೌಂಡ್ ನಲ್ಲಿ ವಿಜೇತರಾದಂತವರು
SMS ರೌಂಡ್ನಲ್ಲಿ ವಿಜೇತರು ಸುಕನ್ಯಾ ಮಂಗಳೂರು, ಪ್ರಣವ ವರ್ಮಾ ಬೆಂಗಳೂರು, ಸುರೇಶ್ ಬೆಂಗಳೂರು, ವಿಜಯಶ್ರೀ ಮೈಸೂರು. ಎಲ್ಲರಿಗೂ ಶುಭಾಶಯಗಳು, ಕಂಗ್ರಾಚುಲೇಷನ್ಸ್. ಈ ಎಲ್ಲಾ ಬಹುಮಾನದ ಪ್ರಾಯೋಜಕರು ನ್ಯೂಜನ್ ಮೊಬೈಲ್ಸ್ ಫ್ರಮ್ ದ ಹೌಸ್ ಆಫ್ ಕೈಲಾಶ್, SVT ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ಬಸವನಗುಡಿ. ಕಸ್ತೂರಿ ರಾಯಲ್ ಗೋಲ್ಡ್ ಚಹಾ ಐಶ್ವರ್ಯ ಟಿ ಇಂಡಸ್ಟ್ರೀಸ್ ಬೆಂಗಳೂರವರ ತಯಾರಿಕೆ. ಓಕೆ, ಕಾರ್ಡ್ ರೌಂಡ್ನಲ್ಲಿ ವಿಜೇತರಾದವರಿಗೆ ಸುಂದರವಾದಂತಹ ನ್ಯೂಜನ್ ಮೊಬೈಲ್ ಸಿಗುತ್ತೆ. ಹಾಗಿದ್ರೆ ಮುಂದಿನ ವಾರಕ್ಕೆ ಕಾರ್ಡ್ ರೌಂಡ್ಗಾಗಿ ಅಂದ್ರೆ ಈ ಪ್ರಶ್ನೆಗಳಿಗೆ ಯಾವ್ಯಾವ ಪ್ರಶ್ನೆಗಳಿದೆ, ಯಾವ್ಯಾವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬಹುದು ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಕಾರ್ಡ್ ರೌಂಡ್ಗಾಗಿ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರು ಯಾರು? ಆಯ್ಕೆಗಳು: ಎ ಹಮೀದ್ ಪಾಳ್ಯ, ಬಿ ವಿಶ್ವೇಶ್ವರ ಭಟ್, ಸಿ ಉದಯ್ ಮರ್ಕಿನಿ, ಡಿ KVN ಸ್ವಾಮಿ. ಹಾಗೇನೆ ಎರಡನೇ ಪ್ರಶ್ನೆ ಕಾರ್ಡ್ ರೌಂಡ್ಗಾಗಿ ಏನಿದೆ ಅಂತ ನೋಡೋಣ. ಎರಡನೇ ಪ್ರಶ್ನೆ ಕಾರ್ಡ್ ರೌಂಡ್ಗಾಗಿ ಈ ರೀತಿ ಇದೆ: ಐಟಂ ಡ್ಯಾನ್ಸರ್ಗಳ ಕುರಿತ ಕಾರ್ಯಕ್ರಮ ಯಾವುದು? ಸುವರ್ಣ ನ್ಯೂಸ್ನಲ್ಲಿ ಬರುವಂತಹ ಐಟಂ ಡ್ಯಾನ್ಸರ್ಗಳ ಕುರಿತ ಕಾರ್ಯಕ್ರಮ ಯಾವುದು? ಆಯ್ಕೆಗಳು: ಎ ಅರಗಿಣಿ, ಬಿ ಭಲೈ ನಾರಿ, ಸಿ ಮದನಾರಿ, ಡಿ ವಯ್ಯಾರಿ. ನಿಮಗೆ ಉತ್ತರ ಗೊತ್ತಿದ್ರೆ ನಮಗೆ ಬರೆದು ಕಳಿಸಿ. ನಮಗೆ ಬರೆದು ಕಳಿಸ್ಲಿಕ್ಕೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ಈ ವಿಳಾಸಕ್ಕೆ ನೀವು ಉತ್ತರವನ್ನ ಬರೆದು ಕಳಿಸಬೇಕು. ನಮ್ಮ ವಿಳಾಸ ಈ ರೀತಿ ಇದೆ, ನೆನಪಿರ್ಲಿ. ನೀವು ಬರಿಬೇಕಾದಂತಹ ಪತ್ರ ಬರಿಬೇಕಾದಂತದ್ದು ವಿಳಾಸ ಈ ರೀತಿ ಇದೆ: ಕೈಲಾಶ್ ನ್ಯೂಜನ್ ಮೊಬೈಲ್, ಲಖ್ಪತಿ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ, ನೀವು ನಮಗೆ ಉತ್ತರವನ್ನ ಕಳಿಸಬೇಕು ಅಂತಂದ್ರೆ ನೆನಪಿರ್ಲಿ ಕಾರ್ಡ್ ಮೂಲಕನೇ ಕಳಿಸಬೇಕು. ಪತ್ರದಲ್ಲೆಲ್ಲ ಕಳಿಸಿದ್ರೆ ಅದು ಕ್ವಾಲಿಫೈ ಆಗಲ್ಲ. ಹಾಗಾಗಿ ಸರಿಯಾದ ಉತ್ತರವನ್ನ ಬೇಗ ನಮಗೆ ಕಳಿಸಿ, ಬೇಗ ಬಹುಮಾನವನ್ನ ಗೆಲ್ಲಿ ಅಂತ ಆಶಿಸ್ತೀನಿ. ಹಾಗೇನೆ ಧರ್ಮ, ಕೊನೆಯದಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಈ ಅದೃಷ್ಟ ಇರಬಹುದು, ಅದೃಷ್ಟದ ಬೆನ್ನ ಹಿಂದೆ ಹೋಗೋದು ಎಷ್ಟು ಸರಿ, ಆದ್ರೆ ಬುದ್ಧಿನ ಉಪಯೋಗಿಸಿ ಅದೃಷ್ಟ ಕೈಗೂಡಿದಾಗ ಎಷ್ಟು ಯಶಸ್ಸನ್ನ ಗಳಿಸಬಹುದು ಅಂತ ಹೇಳ್ತೀರಿ? ನನ್ನ ಪ್ರಕಾರ ಅದೃಷ್ಟನ ಎಕ್ಸ್ಪೆಕ್ಟೇ ಮಾಡಬಾರ್ದು. ಅವ್ರ ಸ್ವಂತ ಪ್ರಯತ್ನದಿಂದ ಅವ್ರ ಕೆಪಾಸಿಟಿಲಿ ಯಾವ ಟ್ಯಾಲೆಂಟಲ್ಲಿ ಯಾರು ಅವ್ರಿಗೆ ನೋಡಿ, ಅವ್ರ ಜನ ಯಾರು ಏನರಲ್ಲಿ ಗುರುತಿಸ್ತಾರೆ ನೋಡಿ. ಈ ಒಂದು ಸ್ಪೋರ್ಟ್ಸಲ್ಲಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆಡ್ತೀಯ ನೀನು, ಇದ್ರಲ್ಲಿ ಮುಂದುವರಿ ಅಂತ ಹೇಳಿದಾಗ ಅವ್ರ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ ಚಿತ್ರಗಳೆಲ್ಲ ನಿಮ್ಮನ್ನು ಗುರುತಿಸಿ ಹೇಳ್ತಾರಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಹಂಗ ಅದಾಗಿರೋದಕ್ಕೆ ನಾವು ಇದರಲ್ಲೇ ಫಿಕ್ಸ್ ಆದ್ವಿ. ನಾ ಆಕ್ಚುಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್, ಡ್ಯಾನ್ಸ್ ಮಾಸ್ಟರ್ ಆಗಿದ್ದು. ಸೊ ಡ್ಯಾನ್ಸ್ ಟೀಚ್ ಮಾಡ್ಕೊಂಡಿದ್ದವನಿಗೆ ನಮ್ಗೆ ಈ KV ರಾಜು, MS ರಮೇಶು, ಈ ರುದ್ರೇಶ್, ಸುಮಾರು ಜನ ಇದ್ದಾರೆ. ನಮ್ಮ R ರಾಜಶೇಖರ್ ತೀರೋರು, ಅವರು ಇವ್ರು ನಮ್ಮನ್ನ ಹೇಳ್ಕೊಂಡ್ಬಂದು ಇದೊಂದು ಇದಕ್ಕೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಇದು ಮಾಡಿದ್ದು. ಸೊ ಅಲ್ಲಿಂದ ನಮ್ಗೇನಾಯ್ತು, ಅದು ಹಾಗೆ ಫ್ರೀ ಇರೋಕ್ಕೆ ಬಿಡಲೇ ಇಲ್ಲ ನಮ್ಮನ್ನ. ಸೊ ಹಂಗಿರುವಾಗ ಅದರಲ್ಲೇ ಚೆನ್ನಾಗಿ ಬರ್ತಿರ್ಬೇಕಾದ್ರೆ ಏನಕ್ಕೆ ಬೇರೆ ಇದು ಅಂದ್ಕೊಂಡು ನನಗೆ ಅದು ಇಷ್ಟ ಆಯ್ತು. ಯಾವತ್ತು ನಾವು ಇಷ್ಟಪಟ್ಟಿದ್ದ ಕೆಲಸದಲ್ಲಿ ಅದರಲ್ಲೇ ಉತ್ತೀರ್ಣ ಸಿಗ್ತಾ ಇದ್ರೆ ನಮಗೆ ಬೇರೆ ಕೆಲಸದ ಬಗ್ಗೆ ಯೋಚನೆ ಬರಲ್ಲ. ಸೊ ನನಗೆ ಈ ಥರ ಆಗಿದೆ. ಯಾವುದೇ ಕಾರಣದ್ದು ಲಕ್ ಅನ್ನೋದು ಒಂದು ಸೈಡಲ್ಲಿ ಇಟ್ಕೊಂಡು ಅವ್ರಿಗೆ ಏನರಲ್ಲಿ ಆಸಕ್ತಿ ಇದ್ದು ಅದರಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅದರಲ್ಲಿ ಇದು ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕಲಿ ಲಕ್ ಏನಾದ್ರು ಚಾನ್ಸ್ ಇದ್ದು ಅವ್ರ ಟೈಮ್ ಚೆನ್ನಾಗಿದ್ರೆ ಲಕ್ಕು ಬರುತ್ತೆ. ಓಕೆ, ವಂಡರ್ಫುಲ್ ಧರ್ಮ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟುಡಿಯೋವರೆಗೆ ಬಂದು ಮಾತಾಡಿದ್ರಿ, ಎಲ್ಲರಿಗೂ ಅಷ್ಟೊಂದು ಹಿರಿದುಂಬಿಸಿದ್ರಿ. ನಿಮ್ಮ ಚಿತ್ರಗಳೆಲ್ಲ ಯಶಸ್ವಿಯಾಗಲಿ, ನಿಮಗೆ ಅದೃಷ್ಟ ಕೂಡ ಕೈಗೂಡ್ಲಿ, ಹಾಗೇನೆ ಎಲ್ಲಾ ಚಿತ್ರಗಳು ಯಶಸ್ವಿಯಾಗಿ ಸಾಗಲಿ, ನೀವು ಹೀರೋ ಆಗಿ ಮೆರೀಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗಿದ್ರೆ ವೀಕ್ಷಕರೇ, ಮತ್ತೆ ಮುಂದಿನ ಭಾನುವಾರ ಇನ್ನಷ್ಟು ಅದೃಷ್ಟ ಹೊತ್ತು ಅಂದ್ರೆ ಸುಂದರವಾದಂತಹ ಪ್ರಶ್ನೆಗಳು, ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ನಮಸ್ಕಾರ.